ಸೊ ಎನಿ ಟೈಮ್ ಫಾರ್ ದರ್ಶನ್ ಸರ್. ಯಾಕಂದ್ರೆ ಅವ್ರ ಜೊತೆ 15-20 ಸಿನಿಮಾ ಮಾಡ್ಕೊಂಡೇ ಬಂದಿದ್ದೀನಿ, ಹೊಡ್ಸ್ಕೊಂಡೆ. ಇಂಡಸ್ಟ್ರಿಯಲ್ಲಿ ಜಾಸ್ತಿ ಹೊಡ್ಸ್ಕೊಂಡ್ರು ನಾನೇ ಸರ್ ಅವ್ರ ಜೊತೆ. ಅವ್ರು ಯಾವಾಗ ಹಂಗೆ ಹೇಳೋರು, ಏಯ್ ಆ ಪಿಕ್ಚರ್ ಹೀರೋಯಿನ್ ಕಣ್ಣು ಹಾಕಿದೆ ಅಲ್ಲಿ ಹೊಡೆದು ಅಂತಾನೆ, ಈ ಪಿಕ್ಚರ್ ಮತ್ತೆ ಬಂದಿದ್ಯಾ ಅನ್ನೋರು. ಸೊ ಹೀಗೆ ಓಂ ಪ್ರಕಾಶ್ ಜಾಸ್ತಿ ನಮ್ಮ ಕಾಂಬಿನೇಷನ್ ಹಾಕಿದ್ದಿದ್ದು. ಸೊ ಹೀಗಾಗಿ ಅವ್ರ ಜೊತೆ ನಾನು ಕಥೆನೇ ಕೇಳಕ್ಕೆ ಹೋಗಲ್ಲ, ಏನು ಕೇಳೋಕ್ಕೆ ಹೋಗಲ್ಲ. ದರ್ಶನ್ ಸರ್ ಸಿನಿಮಾ ಅಂದರೆ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀನಿ. ಅದು ಎಂಥ ಪಾತ್ರ, ಏನು ಕೆಟ್ಟದ್ದು ಒಳ್ಳೇದು ಏನು ನೋಡೋಕ್ಕೆ ಹೋಗಲ್ಲ. ಸೊ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಭಾರಿ ಖುಷಿ ನನಗೆ. ಅಂದರೆ ವೆರಿ ಫ್ರೆಂಡ್ಲಿ, ತುಂಬ ಖುಷಿ ಆಗುತ್ತೆ ನನಗೆ. ಎಷ್ಟೋ ಭಾಳ ಎಲ್ಲ ಹೀರೋಗಳ ಜೊತೆ ಮಾಡಿದ್ದೀನಿ, ಬಟ್ ಇವ್ರ ಜೊತೆ ಮಾಡೋ ಖುಷಿನೇ ಬೇರೆ ಸರ್. ಆಮೇಲೆ ಕಲಿಯೋದು ತುಂಬ ಇದೆ ಸರ್ ಅವ್ರ ಹತ್ರ. ಈಗಲೇ ನೋಡೋರು ಮಾತಾಡೋದು ನಾನು ಕಲಿತಾ ಇದ್ದೀನಿ, ಅವ್ನು ಫಾಲೋ ಮಾಡ್ತಾನೆ ಇರ್ತೀನಿ ಸರ್. ಆಮೇಲೆ ಈ ಪಾತ್ರ ನನಗೆ ಲೈಫ್ ಕೊಟ್ಟಿದ್ದು ತರುಣ್ ಸರ್. ನಾನು ಆವಾಗಲೇ ಹೇಳ್ದಂಗೆ ಸುಮಾರು ಪಿಕ್ಚರ್ ಈ ಕ್ಲೀನ್ ಶೇವಲ್ಲಿ ಮಾಡಿಕೊಂಡು ವಿಲನ್ ಹಿಂಗೆ ಮಾಡ್ತಾಯಿದ್ದೆ, ಹೀರೋ ಹಿಂಗೆ ಮಾಡ್ತಾಯಿದ್ದೆ, ಇನ್ಸ್ಪೆಕ್ಟರ್ ಪಾತ್ರ ಮಾಡ್ಕೊಂಡೇ ಬರ್ತಾಯಿದ್ದೆ. ಎಲ್ಲೋ ಒಂದು ಚೇಂಜ್ ಓವರ್ ನನಗೂ ಅನಿಸ್ತಾ ಇತ್ತು, ಬಟ್ ಆ ಚೇಂಜ್ ಓವರ್ ನನಗಿಂತ ಫಸ್ಟ್ ಇವ್ರಿಗೆ ಅನಿಸ್ತು. ಸೊ ಫಸ್ಟ್ ನಾನು ಕರೆದಾಗ ಒಂದು ಇನ್ಸ್ಪೆಕ್ಟರ್ ಪಾತ್ರನೂ ಇದೆ, ಒಂದು ಈ ಥರ ನೆಗೆಟಿವ್ ಶೇಡ್ ಪಾತ್ರನೂ ಇದೆ, ಯಾವ್ದು ಮಾಡ್ತೀನಿ ಅಂತ ಅವ್ರು ಆಪ್ಷನ್ ಕೊಟ್ಟರು. ಬಟ್ ನೀವೇ ಡಿಸೈಡ್ ಮಾಡಿ ಅಂದರೆ ಅವ್ರು ನೀವು ಇದನ್ನೇ ಮಾಡು ಅಂತಂದರು. ಸೊ ಅದನ್ನ ವೆಯ್ಟ್ ಮಾಡಿ 1.5 ವರ್ಷ ಆ ಗೆಟಪ್ನ ವರ್ಕೌಟ್ ಮಾಡಿ ಮಾಡಿಸಿದ್ರು. ನಾನೇನು ಮಾಡಿಲ್ಲ, ಅವರು ಮಾಡಿಸಿದ್ರು. ಸೊ ಅದು ಖುಷಿ ಇದೆ ಸರ್.